ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಕೊನೆಗೂ ವಾಪಸ್ಸಾದ ಪ್ರಜ್ವಲ್ ರೇವಣ್ಣ. ಜರ್ಮನಿಯಿಂದ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಬಂಧನ. ಸಂಸದನಿಗೆ ಇಂದಿನಿಂದ ವಿಚಾರಣೆಯ ಬಿಸಿ. ಹಂತ ಹಂತವಾಗಿ ಪ್ರಜ್ವಲ್ ಪ್ರಜ್ವಲ್ಗೆ ಎಸ್ಐಟಿ ಗ್ರಿಲ್. ಮೊದಲ ಕ್ರಮವಾಗಿ ಸಂಸದರ ಧ್ವನಿ ಪರೀಕ್ಷೆ. ಮೊಬೈಲ್ ಟವರ್ ಟ್ರೇಸ್ಗೆ ಅಧಿಕಾರಿಗಳಿಂದ ಸಿದ್ಧತೆ. ಮಗನ ಬಂಧನ ಬೆನ್ನಲ್ಲೇ ಅಮ್ಮನಿಗೂ ಸಂಕಷ್ಟ. ಇಂದು ಭವಾನಿ ನಿರೀಕ್ಷಣಾ ಜಾಮೀನು ಭವಿಷ್ಯ. ನಿರೀಕ್ಷಣಾ ಜಾಮೀನು ಸಿಗದಿದ್ದರೆ ಭವಾನಿಗೆ ಸಂಕಷ್ಟ. ಡಿಕೆಶಿ ವಿರುದ್ಧ ಆಯ್ತಾ ವಾಮಾಚಾರ. ಕೇರಳದಲ್ಲಿ ಶತ್ರು ಭೈರವ ರಾಜಕಂಟಕ ಯಾಗ. ಸರ್ಕಾರದ ವಿರುದ್ಧವೂ ಮಠ ಮಂತ್ರ. ಡಿಸಿಎಂ ಆರೋಪ. ಅನಧಿಕೃತ ಗರ್ಭಪಾತಕ್ಕೆ ಮಹಿಳೆ ಬಲಿ ಪ್ರಕರಣ. ಆರೋಪಿ ಕವಿತಾ ಜಸ್ಟ್ ಪಿಯುಸಿ ಪಾಸ್. ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳಿಂದ ಕವಿತಾ ಮನೆ ಸೀಸ್. ನನ್ನೊಂದಿಗೆ ನನ್ನ ಸಹೋದ್ಯೋಗಿ ರಮ್ಯಾ ಕೂಡ ಜಾಯ್ನ್ ಆಗಿದ್ದಾರೆ ನ್ಯೂಸ್ ರೂಮ್ನಿಂದ. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾ ಇದ್ದಂತೆ ಅರೆಸ್ಟ್ ಆಗ್ತಾರಾ ಇಲ್ವಾ ಅಂತೇಳಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಕೊನೆಗೂ ಸಂಸದ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬಂದಿದ್ದಾಯಿತು. ತಡರಾತ್ರಿ SIT ಅವರನ್ನು ಬಂಧನ ಮಾಡಿದ್ದು ಆಯಿತು. SIT ಕಚೇರಿ ಒಳಗಡೆ ಕರ್ಕೊಂಡು ಹೋಗಿದ್ದು ಆಯಿತು. ಬೆಂಗಳೂರಿಗೆ ಬರ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಬಂಧನ ಆಗುತ್ತೆ. ಪ್ರಜ್ವಲ್ ರೇವಣ್ಣ ಬರೋದಕ್ಕೆ ಕಾಯ್ತಾ ಇದ್ದಂಥ ಇಷ್ಟು ದಿನ SIT ತಂಡ ಬರ್ತಾ ಇದ್ದಂತೆ ಅರೆಸ್ಟ್ ಮಾಡಿದ್ದಾರೆ. ಕಚೇರಿಯಲ್ಲಿದ್ದಾರೆ ಈಗ SIT ಕಚೇರಿಯಲ್ಲಿ ಪ್ರಜ್ವಲ್ ರೇವಣ್ಣ. ರಾತ್ರಿ ಕಳೆದಿದ್ದಾರೆ ಆರೋಪಿ ಪ್ರಜ್ವಲ್ ರೇವಣ್ಣ. ಬೆಳಗ್ಗೆ 10 ಗಂಟೆ ಸುಮಾರಿಗೆ ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗುವ ಸಾಧ್ಯತೆ ಇದೆ. ಆ ಬಳಿಕ ವಾಪಸ್ ಪುನಃ SIT ಕಚೇರಿಗೆ ಕರೆದುಕೊಂಡು ಬರ್ತಾರೆ ಅನ್ನುವ ಮಾಹಿತಿ ಇದೆ. ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಕೂಡ ಅವರನ್ನು ಹಾಜರುಪಡಿಸಿ